ರೂಮ್ ಇರೋದು ಮೇಲ್ಗಡೆ, ಟೆರೆಸ್ ಮೇಲ್ಗಡೆ. ಸೊ ನೀವು ಕೇಳ್ತಾ ಇರ್ತೀರಲ್ಲ ಯೂಟ್ಯೂಬಿಂದ ಎಷ್ಟು ದುಡ್ಡು ಬಂತು, ಅದರಿಂದ ಎಷ್ಟು ಬಂತು, ಇದರಿಂದ ಎಷ್ಟು ಬಂತು ಅಂತ, ಅದೆಲ್ಲ ಇಲ್ಲಿ ನೋಟ್ ಮಾಡಿ ಇಟ್ಟಿರ್ತೀನಿ. ಚೇಂಜಸ್ ಆಗೋದು ಎಲ್ಲ ನಮ್ಮ ಕೈಲೇ ಇರುತ್ತೆ. ಹೈ ಗೈಸ್, ಎಲ್ರಿಗೂ ಕೂಡ ವೆಲ್ಕಮ್ ಲಕ್ಕಿ ಲಿಕೇಶ್ ವ್ಲಾಗ್ಸ್ ಚಾನಲ್ಗೆ. ಸೊ ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಒಂದು ವ್ಲಾಗ್ ಚಾನಲಲ್ಲಿ. ತುಂಬ ಜನ ನನ್ನ ಕೇಳ್ತಾ ಇದ್ದೀರಿ, ಬ್ರೋ ನಿಮ್ಮ ಒಂದು ರೂಮ್ ಟೂರ್ ಮಾಡಿ, ನಿಮ್ಮ ರೂಮನ್ನು ತೋರಿಸಿ ನಮಗೆ ಅಂತ. ಸೊ ತುಂಬ ದಿನದಿಂದ ಮಾಡ್ಬೇಕು ಅಂದ್ಕೊಂಡು ಮಾಡೋಕ್ಕಾಗ್ತಿರಲಿಲ್ಲ. ಸೊ ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ. ನನ್ನ ರೂಮ್ ಹೇಗಿದೆ ಎಲ್ಲನೂ ಕೂಡ ತೋರಿಸ್ತೀನಿ. ಹಂಗೆ ನೋಡ್ತಾ ಹೋಗಿ, ಎಂಜಾಯ್ ಮಾಡ್ತಾ ಹೋಗಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ವೀಡಿಯೋನ ಶುರು ಮಾಡುವ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಇದೇ ನನ್ನ ರೂಮು ನೋಡಿ. ಓಕೆ, ಸೊ ನನ್ನ ರೂಮ್ ಇರೋದು ಮೇಲ್ಗಡೆ, ಟೆರೆಸ್ ಮೇಲ್ಗಡೆ. ಸೊ ಫ್ಯಾಮಿಲಿ ಎಲ್ಲ ಕೆಳಗಿರ್ತಾರೆ, ನಾನು ಮೇಲಿರ್ತೀನಿ ಏಕಾಂತವಾಗಿ. ಅವರು ಏಕಾಂತವಾಗಿ ಇರ್ತಾರೆ, ನಾನು ಏಕಾಂತವಾಗಿ ಇದ್ದೀನಿ. ಸೊ ನನಗೆ ಟೈಮ್ ಬೇಕಲ್ಲ ಸ್ವಲ್ಪ ವೀಡಿಯೋಸ್ಗಳು ಮಾಡೋದಕ್ಕೆ. ಸ್ವಲ್ಪ ಸಿಂಗಲ್ ಆಗಿದ್ದಷ್ಟು ಆದಷ್ಟು ವೀಡಿಯೋ ಚೆನ್ನಾಗಿ ಮಾಡ್ಬೋದು. ವೀಡಿಯೋ ಮಾಡೋದಕ್ಕೆ ಮೈಂಡು ಓಡುತ್ತೆ. ಸೊ ಹಾಗಾಗಿ ಅದೊಂದು ಬೆನಿಫಿಟ್ ನನಗೆ. ನೋಡಿ, ಇದೊಂದು ಸ್ವಲ್ಪ ಹಾಗೆ ಸುಮ್ಮನೆ ಸೆಟಪ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಅಷ್ಟೊಂದೇನು ವೀಡಿಯೋ ಮಾಡಲ್ಲ, ಬಟ್ ಸೆಟಪ್ ಇದೆ ಆಯಿತಾ. ಆ್ಯಂಡ್ ಆಲ್ಮೋಸ್ಟ್ ಅಲ್ಲಿ ಚೇರು ಮತ್ತು ನನ್ನ ರಿಂಗ್ ಲೈಟ್ನ ಆದಷ್ಟು ಹೊರಗಡೆನೇ ಇರುತ್ತೆ. ಇನ್ನು ಮಿಕ್ಕಿದವೆಲ್ಲ ನನ್ನ ಜಿಮ್ ಸೆಟ್ಗಳು ಎಲ್ಲ ಇಲ್ಲಿ ಬಿದ್ದೇ ಇರ್ತವೆ. ವೆಯ್ಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ, ಇಲ್ಲೂ ಇಟ್ಟಿದ್ದೀನಿ ವೆಯ್ಟ್ಸ್ ನೋಡಿ. ಓಕೆ, ಸೊ ವರ್ಕೌಟ್ ಎಲ್ಲ ಬೇಜಾನ್ ಮಾಡ್ತಾ ಇರ್ತೀವಿ, ಅಷ್ಟೊಂದೇನಿಲ್ಲ, ಸುಮಾರಾಗಿ. ಓಕೆ, ಸೊ ನೋಡಿ ಈಗ ರೂಮ್ ಒಳಗಡೆ ಹೋಗೋಣ ಬನ್ನಿ. ಈಗ ನಾನು ಒಳಗಡೆ ಲೈಟ್ ಹಾಕ್ಬಿಟ್ಟು ಬಂದೀನಿ, ಎಂಟ್ರಿ ಕೊಡ್ತೀನಿ ಬನ್ನಿ. ಆ್ಯಕ್ಚುಲಿ ಈ ರೂಮು ನನಗೆ ತುಂಬ ನೆನಪು. ಯಾಕೆಂತಂದರೆ ಇವಾಗ ನೀವೇನು ನೋಡ್ತೀರ ರೂಮು, ಇದು ಮೊದಲು ಈ ಥರ ಇರಲಿಲ್ಲ ಆಯಿತಾ. ಸೊ ಹಾಗಾಗಿ ತುಂಬ ನೆನಪಿದೆ, ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ. ಎಸ್ ಗೈಸ್ ವಾವ್ ನನಗೂ ಆವೆ, ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ. ಆ್ಯಕ್ಚುಲಿ ಎಂಟ್ರಿ ಆಗ್ತಿದ್ದಂಗೆ ಸೊ ಈಗ ನೀವು ಫುಲ್ಲು ಬೇರೆ ಬೇರೆ ಸಿಸ್ಟಮ್ಸ್ ಎಲ್ಲ ನೋಡ್ತಾ ಇದ್ದೀರಾ. ಅಂದರೆ ಲೈಕ್ ನನ್ನ ರೂಮ್ ಕಂಪ್ಲೀಟ್ಲಿ ಚೇಂಜ್ ಆಗಿ ಕಾಣಿಸ್ತಾ ಇದೆ. ಮೊದಲು ಈ ಥರ ಏನೂ ಇರಲಿಲ್ಲ. ಇಲ್ಲೊಂದು ಕಾಟ್ ಇತ್ತು ಮತ್ತು ಇಲ್ಲೊಂದು ರಾಕ್ ಇತ್ತು. ನೀವೆಲ್ಲ ನನ್ನ ಹಳೆ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ. ಸೊ ಈಗೆಲ್ಲ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದೀನಿ. ಮೊದಲನೇದಾಗಿ ನನ್ನ ರೂಮ್ನ ಸುತ್ತ ತೋರಿಸ್ಬಿಡ್ತೀನಿ, ನೋಡ್ಕೊಬಿಡಿ ಹೆಂಗೆ ಮಾಡಿದ್ದೀನಿ ಸೆಟಪ್ ಅಂತ. ಎಸ್ ಗೈಸ್. ಸೊ ಒಂದಷ್ಟು ಸೆಲ್ಫ್ ಟೈಪ್ ಮಾಡಿ, ಓಕೆ. ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡಿ, ಸೊ ಇದನ್ನು ಹಾಕಿ ಗೋಡೆಗೆ ಫಿಟ್ ಮಾಡಿದ್ದೀನಿ. ಆ್ಯಂಡ್ ಮೇಲ್ಗಡೆ ಒಂದಷ್ಟು ಅವಾರ್ಡ್ಸ್ಗಳು ಮತ್ತು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥದ್ದು, ಮತ್ತು ಯೂಟ್ಯೂಬ್ ಮತ್ತು IQ ಕಡೆಯಿಂದ ಕೊಟ್ಟಿರುವಂಥದ್ದು, ಮತ್ತು ಮುಖ್ಯವಾಗಿ ನನ್ನ ಜೀವ ಕವರ್ ಸಾಂಗ್ಸ್ಗೆ ನಾನು ಇಟ್ಕೊಂಡಿರುವಂಥ ಸೆಟಪ್ಪು. ಆ್ಯಕ್ಚುಲಿ ನಾನು ಕವರ್ ಸಾಂಗ್ಸ್ ಮಾಡೋದು ಅಂತಂದರೆ ತುಂಬ ಇಷ್ಟ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ, ನಾನು ತುಂಬ ಕವರ್ ಸಾಂಗ್ಸ್ಗಳನ್ನ ಮಾಡ್ತೀನಿ. ಅದರಲ್ಲಿ ನನಗೆ ಏನೋ ಒಂಥರ ಫೀಲ್ ಸಿಗುತ್ತೆ. ಓಕೆ, ತುಂಬ ಜನ ಸಾಂಗ್ಸ್ ಮಾಡೋದು ಒಂದು ಒಳ್ಳೆ ಲೆವೆಲ್ಗೆ ಹೋಗಬೇಕು, ಒಳ್ಳೆ ಸ್ಟೇಜ್ಗಳು ಸಿಗಬೇಕು, ಆ ಥರ ಈ ಥರ ಆಸೆ ಇಟ್ಕೊಂಡಿರ್ತಾರೆ. ಬಟ್ ನನಗೆ ಅದಲ್ಲ, ನನಗೇನೋ ಒಂದು ಫೀಲ್ ಐತೆ ಅದರಲ್ಲಿ ಆಯಿತಾ. ಸೊ ಜಸ್ಟ್ ನನ್ನ ಓನ್ ಸಾಂಗ್ಸ್ ನಾನು ಮಾಡಿದ್ರೆ ಅದು ನಾನು ಕೇಳ್ತಾ ಇದ್ರೆ ನನಗೆ ಒಂಥರ ಖುಷಿ ಆಗುತ್ತೆ. ನೀವು ನೋಡ್ಬೋದು, ಸೊ ವೈಫೈ ಹಾಕ್ಸಿದ್ದೀನಿ, ಏರ್ಟೆಲ್ ವೈಫೈ. ಸೊ ಅದು ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಸೊ ಆ್ಯಂಡ್ ನನ್ನ ಆ್ಯಪಲ್ದು ಸಿಸ್ಟಮ್ಗೆ ಕನೆಕ್ಟ್ ಆಗಿರುವಂಥದ್ದು. ಆ್ಯಂಡ್ ಕೆಳಗಡೆ JBL ಸ್ಪೀಕರ್ ತಗೊಂಡೆ. ಇದನ್ನು ಕೂಡ ನೀವು ಅನ್ಬಾಕ್ಸಿಂಗ್ ನೋಡಿರ್ತೀರ, ಲಕ್ಕಿ ಲಿಕೇಶ್ ವ್ಲಾಗ್ಸಲ್ಲಿ ಹಾಕಿದ್ದೆ. ಹೊಸ ಒಂದು ಸೌಂಡ್ ಬಾರ್ ತಗೊಂಡೆ ನನ್ನ ರೂಮ್ಗೆ ಅಡ್ಜಸ್ಟ್ ಆಗುವಂಥದ್ದನ್ನು. ಸೊ ಫಸ್ಟು ಬೇರೆ ಬೇರೆ ಸೆಟ್ ಇತ್ತು. ಸೊ ಇದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ ಗೋಡೆಗೆ. ಆ್ಯಂಡ್ ಅಷ್ಟೇ. ಆ್ಯಂಡ್ ಇಲ್ಲಿ ಒಂದು ಟೇಬಲ್ ಇದೆ ಆಯಿತಾ. ಈ ಟೇಬಲ್ಲು ಕೂಡ ನಾನು ವ್ಲಾಗ್ ಹಾಕಿದ್ದೆ, ನೀವು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಇದು ನಾರ್ಮಲ್ ಟೇಬಲ್ ಅಲ್ಲ. ಆ್ಯಕ್ಚುಲಿ ನಾವು ಪ್ರೆಸ್ ಮಾಡಿದ್ರೆ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ. ಸೊ ನೋಡಿ, ತುಂಬ ವರ್ಕ್ಸ್ಗಳನ್ನ ನಾವು ಕೂತ್ಕೊಂಡೇ ಮಾಡೋಕ್ಕಾಗಲ್ಲ. ಕೆಲವೊಂದಷ್ಟು ವರ್ಕ್ಗಳನ್ನ ನಾವು ನಿಂತ್ಕೊಂಡು ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಕೂತ್ಕೊಂಡೇ ಮಾಡಿದ್ರೆ ಸ್ವಲ್ಪ ಸಮಸ್ಯೆಗಳು ಕೂಡ ಆಯ್ತವೆ. ಅದಕ್ಕೋಸ್ಕರ ಅದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಇದನ್ನು ತರಿಸಿದ್ದು. ಎಲೆಕ್ಟ್ರಿಕಲ್ಲು, ಮೇಲಕ್ಕೂ ಹೋಗುತ್ತೆ, ಕೆಳಕ್ಕೂ ಬರುತ್ತೆ. ಸೊ ನಮ್ಗೆ ಹೆಂಗೆ ಬೇಕು ಆ ಥರ ಸೆಟ್ ಮಾಡ್ಕೋಬೋದು. ಇದರದ್ದು ನೀವೇನಾದ್ರು ತಗೋತೀನಿ ಅಂತಂದರೆ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಇದರದ್ದು ವ್ಲಾಗು ಕೂಡ ಮಾಡಿದ್ದೀನಿ. ಸೊ ಇದಿಷ್ಟು ನನ್ನ ರೂಮ್ನ ವ್ಯವಸ್ಥೆ. ಇಲ್ಲಿಂದ ನೀವು ನೋಡ್ಕೊಂಡು ಬಂದ್ರಿ. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಮೇಯ್ನಾಗಿ ನೀವು ನೋಡ್ಬೋದು, ಸೊ ನನ್ನ ಒಂದು ಸಿಸ್ಟಮ್ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಗೊತ್ತಿರುತ್ತೆ, ನನ್ನ ಹತ್ರ ಆ್ಯಪಲ್ ಇದು ಮ್ಯಾಕ್ಬುಕ್ ಇತ್ತು ಆಯಿತಾ. ಈಗ ಮ್ಯಾಕ್ಬುಕ್ ಎಲ್ಲ ಕನ್ಫ್ಯೂಸ್ ಆಗುತ್ತೆ, ಅಷ್ಟೊಂದೆಲ್ಲ ವೆರೈಟಿ ಇರೋದರಿಂದ ಕನ್ಫ್ಯೂಸ್ ಆಗುತ್ತೆ. ಸೊ ನೋಡಿ, ಈ ಒಂದು iMac ಏನಿದೆ, ಇದನ್ನು ತಗೊಳ್ಳೋದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಮ್ಯಾಕ್ಬುಕ್ ಇತ್ತು. ಅದು ಸ್ವಲ್ಪ ಸ್ಕ್ರೀನ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಕೆಟ್ಟೋಯ್ತು. ಸ್ಕ್ರೀನ್ ಚೇಂಜ್ ಮಾಡಿಸ್ಬೇಕು. ಸ್ಕ್ರೀನ್ ಚೇಂಜ್ಗೆ 40,000 ಹೇಳಿದ್ರು. ಸೊ ಫ್ಯೂಚರಲ್ಲಿ ಯಾವಾಗಾದ್ರೂ ಹಾಕ್ಸ್ಕೊಳ್ಳೋಣ, ಒಂದು ಸಿಸ್ಟಮೇ ತೊಗೊಬೋಣ ಅಂತ ಅಂದ್ಕೊಂಡು ಇದನ್ನು ತಗೊಂಡೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಯೂಟ್ಯೂಬರ್ಸ್ಗೂ ಒಂದು ಪ್ಲ್ಯಾನ್ ಇರುತ್ತೆ, ಸಿಸ್ಟಮ್ ತೊಗೊಂಡ್ರೆ ಒಂದು ಒಳ್ಳೆ PC ಬಿಲ್ಡ್ ಮಾಡಬೇಕು ಅಂತ. ಬಟ್ ನನಗೆ ಆ ಥರದ್ದು ಯಾವುದೂ ಪ್ಲ್ಯಾನ್ ಇಲ್ಲ. ಸೊ ದೊಡ್ಡ CPU ಪಕ್ಕದಲ್ಲಿ ಮಡಿಕೊಂಡು ಅವೆಲ್ಲ ತಲೆ ಕೆಡ್ಸ್ಕೊಂಡು ಅವೆಲ್ಲ ನಮಗೆ ಏನು ಅಂತೀರ ಒಂಥರ ನಮ್ಮ ಮೈಂಡ್ಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ತುಂಬ ಸಿಂಪಲ್ಲಾಗಿ ಇದೊಂದು ಲೈಕ್ ಮಾನಿಟರ್ ಟೈಪ್ ಇದೆ. ಸೊ ಇದಕ್ಕೆ ಯಾವುದೇ ಥರ CPU ಏನೂ ಬರಲ್ಲ. ಇದರಿಂದ ಒಂದು ಕನೆಕ್ಷನ್ ಇಲ್ಲಿಗಿದೆ ಅಷ್ಟೇ ಆಯಿತಾ. ಸೊ ಇದೊಂದು ಬಾಕ್ಸ್ ಆ್ಯಪಲ್ ಅವ್ರದ್ದು, ಅದೊಂದು ಬಾಕ್ಸು ಕನೆಕ್ಟ್ ಇದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲಿ
ವ್ಯವಸ್ಥೆ ಇದರಲ್ಲಿ ಏನೂ ಇಲ್ಲ, ಸಿ ಪಿ ಏನು ಬರಲ್ಲ. ಸೊ ಹಾಗಾಗಿ ನೋಡೋದಕ್ಕೆ ಆರಾಮಾಗಿ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ವರ್ಕು ಕೂಡ ಆರಾಮಾಗಿ ಮಾಡ್ಕೋಬೋದು. ಆಮೇಲೆ ವೈರ್ಡ್ ಏನಿಲ್ಲ, ಜಾಸ್ತಿ ವೈರ್ಗಿರ್ ಏನಿಲ್ಲ, ಇದರಿಂದ ಒಂದೇ ವೈರ್ ಹೋಗಿರುವಂಥದ್ದು, ಆ ವೈರು ಅಲ್ಲಿ ಕನೆಕ್ಟ್ ಆಗಿದೆ. ವೈಫೈದು ಒಂದು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇದರಿಂದ ಇನ್ನು ಕೀಬೋರ್ಡ್ ವಿಚಾರಕ್ಕೆ ಬಂತು ಅಂತಂದರೆ, ಕೀಬೋರ್ಡ್ ನೋಡಿ ಇದೆಲ್ಲೋ ಇಟ್ಕೊಂಡು ನಾನು ಹಾಸಿಗೆ ಮೇಲೆ ಇಟ್ಕೊಂಡು ಕೆಲಸ ಮಾಡ್ಬೋದು ಇದನ್ನ, ಕೀಬೋರ್ಡ್ನ. ಸೊ ಆ ಥರ ಕೀಬೋರ್ಡು. ಸೊ ತುಂಬ ಡಿಸ್ಟೆನ್ಸ್ ಇರುತ್ತೆ. ಇದು ವೈರ್ಡ್ ಅಲ್ಲ, ವೈರ್ಲೆಸ್ಸು ಆ್ಯಂಡ್ ವೈರ್ಲೆಸ್ ಮೌಸು. ಆ್ಯಂಡ್ ವೈರ್ಲೆಸ್ ಮೌಸು ಕೂಡ ಇರುತ್ತೆ. ಸೊ ಇದರಿಂದ ಇದ್ರದ್ದು ಸಿಸ್ಟಮೇ ಎಲ್ಲೋ ಇಟ್ಕೊಂಡು ನಾನು ದೂರ ಕೂತ್ಕೊಂಡು ಮಾಡ್ಕೋಬೋದು. ಇದೊಂದು ಕೆಲಸ ನಾನು ತುಂಬ ಈಸಿ ಆಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ಸ್ವಲ್ಪ ಇಲ್ಲಿ ಐಟಮ್ಸ್ಗಳು ಅವು ಇವು ಇಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಮಿರರು ಸ್ವಲ್ಪ ಜಾಸ್ತಿ ಹೆವಿ ನೋಡೋದು ಜಾಸ್ತಿ, ಅದಕ್ಕೋಸ್ಕರ ಮಿರರ್ ಇಲ್ಲೊಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ನಾನು ವಾಚು, ನನ್ನ ರಿಂಗು ಎನಿ ಟೈಮ್, ವಾಚು ರಿಂಗು ಎನಿ ಟೈಮ್ ಕೈಲಿ ಇದ್ದೇ ಇರ್ತದೆ ಎಲ್ಲಾದರೂ ಹೊರಗಡೆ ಹೋದರೆ. ಆ್ಯಂಡ್ ನನ್ನ ಫೇವ್ರೇಟ್ ಸ್ಪೆಕ್ಸು. ಸೊ ನಂದು ಹಳೆ ಸ್ಪೆಕ್ಸ್ ಇತ್ತಲ್ಲ, ಇದೆ ಎಕ್ಸಾಕ್ಟ್ಲಿ ಇದೆ. ಈ ಸ್ಪೆಕ್ಸ್ ಏನಿತ್ತು ಇದು ಬಿದ್ದೋಯ್ತು ಆ್ಯಕ್ಚುಲಿ, ಆಯಿತಾ. ಸೊ ಇಲ್ಲಾಂದರೆ ಇದನ್ನೇ ಕ್ಯಾರಿ ಮಾಡ್ತಾಯಿದೆ. ಆ್ಯಂಡ್ ಇದೇ ಥರದ್ದು ಮತ್ತೆ ತಗೋಬೇಕು ಅಂತ ನೋಡಿದ್ರೆ ಸ್ಟಾಕ್ ಇಲ್ಲ, ಎಲ್ಲೂ ಸ್ಟಾಕ್ ಇಲ್ಲ ಗೈಸ್. ಸೊ ಹಾಗಾಗಿ ಒಂದು ಡಿಫ್ರೆಂಟ್ ಆಗಿರೋದು ತಗೋಣ ಅಂತಂದ್ಬಿಟ್ಟು ಸೊ ಬೇರೆ ಥರ ತಗೊಂಡಿದ್ದೀನಿ. ನೀವು ನೋಡಿರ್ತೀರ ಯಾವ ಥರ ಸ್ಪೆಕ್ಸ್ ಅಂತಂದ್ಬಿಟ್ಟು. ಸೊ ಅದು ಇಲ್ಲಿ ಇಟ್ಟಿರ್ತೀನಿ, ಎನಿ ಟೈಮ್ ಹೊರಗಡೆ ಹೋದಾಗ ಹಾಕ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಗೇಮಿಂಗ್ ಅಂತ ತಗೊಂಡಿದ್ದೆ, ಅಷ್ಟೊಂದು ಏನು ಗೇಮ್ ಆಡ್ತಾಯಿಲ್ಲ. ಆ್ಯಂಡ್ ನಂದು ಸ್ಟೋರೇಜು ಮತ್ತು ಇದೊಂದು ಮೈಕು ಇವಾಗ ಜಸ್ಟ್ ತಗೊಂಡೆ ನಾನು ವೀಡಿಯೋ ಮಾಡೋದಕ್ಕೆ, ಬ್ಲಾಗ್ ಮಾಡೋದಕ್ಕೆ ಅಂತ. ಆಮೇಲೆ ಮುಖ್ಯವಾಗಿ ಇಲ್ಲಿದೆ ನೋಡಿ ಇಲ್ಲಿದೆ ನನ್ನ ಮೈಂಡು. ಆ್ಯಕ್ಚುಲಿ ನನ್ನ ಮೈಂಡ್ಗೆ ಏನೇನು ಬರುತ್ತೆ ಅದೆಲ್ಲ ಆಲ್ಮೋಸ್ಟ್ ಅಲ್ಲಿ ಇದರೊಳಗಡೆ ನೋಟ್ ಮಾಡ್ತೀನಿ. ಓಕೆ, ಸೊ ಐಪ್ಯಾಡಲ್ಲಿ ನೋಟ್ ಮಾಡ್ತೀನಿ. ಸೊ ಏನೇ ಒಂದು ಈ ಲೈಕ್ ಏನಂತೀರ ಫೈನಾನ್ಷಿಯಲ್ ವಿಚಾರವಾಗಿ ಸೊ ಪ್ರತಿಯೊಂದು ಕೂಡ ನಾನೆಲ್ಲ ಇದರಲ್ಲಿ ಮ್ಯಾನೇಜ್ ಮಾಡ್ತೀನಿ. ಅಂದರೆ ಲೈಕ್ ಪ್ರತಿ ಮಂತು ಏನು ನಮಗೆ ರೆವಿನ್ಯೂ ಜನ್ರೇಟ್ ಆಗ್ತಾಯಿದೆ ಅದನ್ನೆಲ್ಲ ಇದರಲ್ಲಿ ಶಿಸ್ತಾಗಿ ನೋಟ್ ಮಾಡಿ ಇಡ್ತೀನಿ. ಓಕೆ, ಸೊ ನೀವು ಕೇಳ್ತಾ ಇರ್ತೀರಲ್ಲ ಯೂಟ್ಯೂಬಿಂದ ಎಷ್ಟು ದುಡ್ಡು ಬಂತು, ಅದರಿಂದ ಎಷ್ಟು ಬಂತು, ಇದರಿಂದ ಎಷ್ಟು ಬಂತು ಅಂತ, ಅದೆಲ್ಲ ಇಲ್ಲಿ ನೋಟ್ ಮಾಡಿ ಇಟ್ಟಿರ್ತೀನಿ. ಓಕೆ, ಪ್ರತಿ ಮಂತ್ ಎಷ್ಟು ಬರ್ತಾ ಇದೆ, ಸೊ ಎಲ್ಲೆಲ್ಲಿಂದ ನನಗೆ ಅರ್ನಿಂಗ್ಸ್ ಇದೆ ಅದೆಲ್ಲ ಟೋಟಲ್ ಇದರಲ್ಲಿರುತ್ತೆ. ಸೊ ಇದರಿಂದ ನನಗೊಂದು ಮೋಟಿವೇಶನ್ ಸಿಗ್ತಾ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಸೊ ಒಂದು ಶಿಸ್ತುಬದ್ಧಾಗಿ ಮಾಡ್ತಾಯಿರ್ತೀವಿ ಕೆಲಸ, ಆಯಿತಾ. ಅದರಿಂದ ಒಂದು ಚೆನ್ನಾಗಿರುತ್ತೆ. ಅದೊಂದು ಕ್ಯಾಲ್ಕುಲೇಷನ್ ತುಂಬ ಚೆನ್ನಾಗಿ ಮಾಡ್ತೀನಿ ನಾನು. ಅಂದರೆ ಕ್ಯಾಲ್ಕುಲೇಷನ್ ಅಂತಂದರೆ ಲೈಫ್ ಕ್ಯಾಲ್ಕುಲೇಷನ್. ಸೊ ಯಾವ ಥರ ಇರಬೇಕು, ಯಾವ ಥರ ಏನು, ಯಾವ ಥರ ಮ್ಯಾನೇಜ್ ಮಾಡಬೇಕು ಫ್ಯೂಚರ್ನ ಅನ್ನೋದನ್ನ ಸೊ ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ಬರೆದು ಇಟ್ಕೋತೀನಿ. ಅಂದರೆ ಸ್ಟೋರಿ ಬರೆಯಲ್ಲ, ಅದೇ ನಾನು ಹೇಳ್ದಂಗೆ. ಸೊ ಯಾವ ಥರ ರೆವಿನ್ಯೂ ಜನ್ರೇಟ್ ಆಗ್ತಾಯಿದೆ, ಎಷ್ಟಾಗ್ತಾಯಿದೆ, ಲಾಸ್ಟ್ ಮಂತ್ ಎಷ್ಟಾಗಿದೆ, ಇದೆಲ್ಲ ಸುಮ್ಮನೆ ನೋಟ್ ಮಾಡಿ ಇಡ್ತೀನಿ. ಆಲ್ಮೋಸ್ಟ್ ನಾನು ಸಿಸ್ಟಮಲ್ಲೂ ಕೂಡ ಇಟ್ಟಿರ್ತೀನಿ. ನಾನು ಇನ್ವಾಯ್ಸ್ ಮಾಡಿ ಫುಲ್ಲು ಫೋಲ್ಡರೆಲ್ಲ ಮಾಡಿ ಇಟ್ಬಿಟ್ಟು ನೋಡಿ ಇದರೊಳಗಡೆ. ಸೊ ಪ್ರತಿಯೊಂದು ಇನ್ವಾಯ್ಸ್ನ ನಾನು ಕ್ರಿಯೇಟ್ ಮಾಡಿ ಸೊ ಎಷ್ಟು ಜನ್ರೇಟ್ ಆಗ್ತಾಯಿದೆ, ಸೊ ಎಲ್ಲ ಕಂಪ್ಲೀಟ್ಲಿ ಲೈಕ್ ಸ್ಪಾನ್ಸರ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತೊಂದು ಆಗ್ಬೋದು, ಅದೆಲ್ಲ ಇಲ್ಲಿ ಇನ್ವಾಯ್ಸ್ ಮಾಡಿ ಇಟ್ಟಿರ್ತೀನಿ. ಒಂದು ಡೇಟಾ ನನ್ನ ಹತ್ರ ಇರಲಿ ಅಂತ. ಓಕೆ, ಸೊ ಈಸಿ ಆಗುತ್ತೆ ನಮಗೆ. ಸೊ ಇನ್ನು ನೆಕ್ಸ್ಟು ಇಲ್ಲ ಒಂದು ಟಿಶ್ಯೂ ಪೇಪರ್ ಐತೆ, ಆಮೇಲೆ ಆ್ಯಪಲ್ ವಾಚ್ ಐತೆ, ನಂದು ಐಪ್ಯಾಡ್ ಐತೆ. ಸೊ ಐಪ್ಯಾಡಲ್ಲಿ ನಾನು ಆಲ್ಮೋಸ್ಟ್ ಅಲ್ಲೂ ಎಲ್ಲ ಒಂದು ಲೈಕ್ ವೀಡಿಯೋಸ್ಗಳನ್ನ ಮಾಡೋದನ್ನು ಇದನ್ನು ನೋಟ್ ಮಾಡಿ ಇಟ್ಕೊಳ್ತೀನಿ. ನಿಮ್ಗೆ ಗೊತ್ತಿರುತ್ತೆ ನಾನು ದಿನ ಆಲ್ಮೋಸ್ಟ್ ಅಲ್ಲಿ 3 ವೀಡಿಯೋಸ್ ಮಾಡ್ತೀನಿ. ಸೊ ಹಾಗಾಗಿ ಪ್ರತಿಯೊಂದೂ ಕೂಡ ನಾನು ನೋಟ್ ಮಾಡಿ ನಾಳೆ ಏನು ವೀಡಿಯೋ ಮಾಡಬೇಕು ಅಂತ ಇದರಲ್ಲಿ ನೋಟ್ ಮಾಡಿ ಇಟ್ಟಿರ್ತೀನಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಮಜಾ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ವೀಡಿಯೋನು ಒಂದೇ ದಿನದಲ್ಲಿ ಶೂಟ್ ಮಾಡಾಕ್ಬಿಡ್ತೀನಿ. ಒಂಥರ ಹೆಂಗಂತೀರ ನಮ್ಮದು ಸಿಕ್ಕಾಬಟ್ಟೆ ಫಾಸ್ಟ್ ಮೈಂಡು. ಸೊ ಹಾಗಾಗಿ ಇದಿಷ್ಟು ಮ್ಯಾನೇಜ್, ಇದು ಟೇಬಲ್, ಇದ್ರ ಕತೆ. ಆ್ಯಂಡ್ ಚೇರ್ ನನಗೆ ಬೇಕಾದಾಗ ಅಷ್ಟೇ ಹೊರಗಡೆಯಿಂದ ಒಳಗಡೆ ಹಾಕೊಂಡು ಚೇರ್ ಹಾಕೊಂಡು ವೀಡಿಯೋ ಮಾಡ್ತೀನಿ, ಅಂದರೆ ಎಡಿಟ್ ಮಾಡ್ತೀನಿ ಅಷ್ಟೇ ಗೈಸ್. ಸೊ ಇನ್ನು ಆಲ್ಮೋಸ್ಟ್ ಅಲ್ಲಿ ನಾನು ಸ್ಟ್ಯಾಂಡಿಂಗ್ ವರ್ಕೇ ಮಾಡೋದು ಸ್ವಲ್ಪ ಬೆಟರ್ ಆಗಿರುತ್ತೆ. ಆ್ಯಂಡ್ ಈಗ ನಾವು ಬರೋಣ ನೆಕ್ಸ್ಟು. ಇಲ್ಲಿದೆ ಒಂದು ಹೊಸ ಫೋಟೋ, ತುಂಬ ದಿನಗಳಿಂದ ಅನ್ಕೋತಾ ಇದ್ದೆ ರೂಮ್ಗೆ ಒಂದು ಒಳ್ಳೆ ಫೋಟೋ ಹಾಕಬೇಕು, ಬಿಗ್ ಫೋಟೋ ದೊಡ್ಡದಾಗಿರೋದು ಅಂತ. ಸೊ ಯಾವ್ದು ಹಾಕೋಣ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿತ್ತು. ಅದಾದಮೇಲೆ ಮೈಂಡಿಗೆ ಬಂದಿದ್ದು ಇದು ತುಂಬ ಇಷ್ಟ ಆಯಿತು ನನಗೆ. ಸಿಸ್ಟಮಲ್ಲಿ ಅದೇ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೂ ಕೂಡ ಅದೇ ಹಾಕ್ಸಿದ್ದೀನಿ. ನೀವು ನೋಡ್ಬೋದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ನೀವು ನನಗೆ ಸಪೋರ್ಟ್ ಮಾಡಿದಂಥ ಒಂದು ಅವಾರ್ಡ್ ಏನಿದೆ, ಸೊ ಸಿಲ್ವರ್ ಪ್ಲೇ ಬಟನ್, ಅದನ್ನು ಇಲ್ಲಿ ಹಾಕಿದ್ದೀನಿ. ಸೊ ಇದು ನನಗೆ ಕಣ್ಣು ಮುಂದೆ ಇದ್ದರೆ ಪ್ರತಿದಿನ ಮೋಟಿವೇಶನ್ ಸಿಗುತ್ತೆ ಯೂಟ್ಯೂಬ್ ಮಾಡೋದಕ್ಕೆ. ಓಕೆ, ಸೊ ಅದಕ್ಕೋಸ್ಕರ ಇದು ಇಲ್ಲೇ ವಾಲಲ್ಲೇ ಇದ್ದರೆ ನನಗೆ ಚಂದ. ಸೊ ಅದಕ್ಕೋಸ್ಕರ ವಾಲ್ಗೆ ಹಾಕ್ಬಿಟ್ಟಿದ್ದೀನಿ. ಫಸ್ಟಿಂದನೂ ಕೂಡ ಅಲ್ಲೇ ಇದೆ ಪ್ಲೇಸು, ಒಂದೊಂದು ಸಲ ಚೇಂಜ್ ಮಾಡ್ತಾಯಿರ್ತೀನಿ. ಆ್ಯಂಡ್ ನೆಕ್ಸ್ಟು ಸೆಟಪ್ ಮಾಡ್ಕೊಂಡಿದ್ದು ನಾನು ಇಲ್ಲಿ ಸೈಡಲ್ಲಿ ಒಂದಷ್ಟು ಏನಾದರೂ ಒಂದು ಸ್ವಲ್ಪ ಚೇಂಜಸ್ ರೂಮಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಈ ಥರದೊಂದು ವ್ಯವಸ್ಥೆ ಮಾಡಿದೆ. ಸೊ ನೀವು ನೋಡ್ಬೋದು. ಸೊ ಇಲ್ಲಿ 2 ಲೈಕ್ ಸ್ಟ್ಯಾಂಡ್ ಟೈಪ್ ಹಾಕ್ಬಿಟ್ಟು ವಾಲ್ ಮೌಂಟ್ ಥರ. ಸೊ ಇಲ್ಲಿಗೆ ಒಂದು ನಮಗೆ ಸಿಕ್ತಂಥ ಒಂದು ಲೈಕ್ ಈ ಯೂಟ್ಯೂಬ್ ಸರ್ಟಿಫಿಕೇಟ್ ಆಗ್ಬೋದು, ಅದನ್ನು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಒಂದು ಫೋಟೋ ಇದೆ. ಆ್ಯಂಡ್ ಅದರ ಜೊತೆಗೆ ಒಂದು ಎಕ್ಸಲೆನ್ಸ್ ಅವಾರ್ಡ್, ಅದನ್ನು ಒಂದು ಸರ್ಟಿಫಿಕೇಟ್ನ ಇಲ್ಲಿ ಹಾಕಿದ್ದೀನಿ. ಮತ್ತು ಕೆಲವೊಂದಷ್ಟು ಐಟಮ್ಸ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಸೊ ಕೆಲವೊಂದಷ್ಟು ಪ್ರಮೋಷನ್ಸ್ ಬಂದಿರುವಂಥದ್ದನ್ನು ಕೂಡ ಇಲ್ಲಿ ಇಟ್ಟಿದ್ದೀನಿ. ಸೊ ಈ ಥರ. ಆ್ಯಂಡ್ ಇದು ರೀಸೆಂಟ್ಲಿ IQ ಈವೆಂಟ್ಗೆ ಹೋಗಿದ್ದಿತ್ತು. ಸೊ ಅದರದ್ದು ಅಂದರೆ ದೀಪಾವಳಿ ಸ್ಪೆಷಲ್ ಇತ್ತು, ಅದರದ್ದು ಫೋಟೋ.
ಇಷ್ಟ ಆಯಿತು, ಅದಕ್ಕೆಲ್ಲ ಹಾಕಿದ್ದೀನಿ. ಆ್ಯಂಡ್ ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಮೇಲ್ಗಡೆ ಹೊಸ ಸಿಸ್ಟಮ್ ನೋಡಿ. ಇಲ್ಲಿ ಆ್ಯಕ್ಚುಲಿ ನಾನು ಲೈಟ್ ಫಿಟ್ಟಿಂಗ್ಸ್ ಮಾಡಿಸಿದೆ. ಸೊ ಸುಮ್ಮನೆ ಸ್ವಲ್ಪ ಇರಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮೇಲ್ಗಡೆ ಇದನ್ನು ಡೈರೆಕ್ಷನ್ಗಳನ್ನ ಒಂದು ಕಡೆ ಬಿಟ್ಟಿದ್ದೀನಿ ಆಯಿತಾ. ಇದನ್ನು ಇಲ್ಲೂ ಬಿಟ್ಟಿದ್ದೀನಿ ಈ ಫೋಟೋಗೆ, ಆ್ಯಂಡ್ ಇದನ್ನು ಇಲ್ಲೂ ಬಿಟ್ಟಿದ್ದೀನಿ, ಇದನ್ನು ಸಿಸ್ಟಮ್ ಕಡೆಗೆ ಬಿಟ್ಟಿದ್ದೀನಿ ಸುಮ್ಮನೆ ಈ ಪ್ಲೇಸ್ ಮಧ್ಯಕ್ಕೆ ಬಿಡಲಿ ಅಂತ. ಆ್ಯಂಡ್ ಇದನ್ನು ಅಲ್ಲೂ ಬಿಟ್ಟಿದ್ದೀನಿ. ಓಕೆ, ಸೊ ಇದನ್ನು ಸ್ವಲ್ಪ ಇಲ್ಲೇ ಕೆಳಕ್ಕೆ, ಇದನ್ನು ಕೂಡ ಇಲ್ಲೇ ಕೆಳಕ್ಕೆ. ಯಾಕೆ ಅಂತಂದರೆ ಸೊ ಇಲ್ಲಿ ಮಿರರ್ ಹಾಕ್ಸಿದ್ದೀನಿ ದೊಡ್ಡದು. ಸೊ ನೀವು ನೋಡ್ಬೋದು ಮಿರರ್ ಈ ಥರ ಸೆಟಪ್ ಮಾಡಿದ್ದೀನಿ. ಓಕೆ, ಸೊ ನಾನು ಮಿರರು ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಯಾವ ಥರ ತಗೊಳ್ಳೋದು ಫುಲ್ಲು ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ಒಂದು ಒಳ್ಳೆ ಮಿರರ್ ನೋಡಿಬಿಟ್ಟು ಐಕಿಯಾದಲ್ಲಿ ಬೆಂಗಳೂರಲ್ಲಿ ತಂದಿದ್ದೆ ಆ್ಯಕ್ಚುಲಿ ಇದನ್ನು. ಸೊ ಇದೆಲ್ಲ ಕಂಪ್ಲೀಟ್ಲಿ ಬೆಂಗಳೂರಲ್ಲೇ ತಂದಿದ್ದು ನಾನು. ಓಕೆ, ಮಿರರ್ ಮಾತ್ರ ತುಂಬ ದೊಡ್ಡದು, ವೀಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತೈತೆ ಅಷ್ಟೇ. ತುಂಬ ಚೆನ್ನಾಗಿದೆ ಮಿರರ್. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇಲ್ಲೊಂದು ಮಿರರು ಆ್ಯಂಡ್ ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋನ ಹಾಕಿ ಇಲ್ಲಿ ಒಂದು ಗಡಿಯಾರ ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಇದಕ್ಕೆ ಕನೆಕ್ಷನ್ಸ್ಗಳನ್ನ ಕೊಡಿಸ್ಬೇಕಿತ್ತಲ್ಲ, ಅದಕ್ಕೋಸ್ಕರ ಇಲ್ಲೊಂದು ಎಕ್ಸ್ಟ್ರಾ ಒಂದು ಇದನ್ನು ಹಾಕ್ಸಿದ್ದೀವಿ. ಸೊ ಇದು ಕತೆ ಆಯಿತಾ. ಇದಿಷ್ಟು ಸೆಟಪ್ ನಾನು ಸದ್ಯಕ್ಕೆ ನನ್ನ ರೂಮಲ್ಲಿ ನಾನು ಮಾಡ್ಕೊಂಡಿದ್ದು. ಇಲ್ಲಿ ನನ್ನ ಮೈಕ್ ಇದೆ, ಮೈಕ್ ಒಂದೊಂದ್ಸಲ ದಬಾಕಬಿಡ್ತದೆ ಕೆಳಕ್ಕೆ, ಇನ್ನು ಹಂಗಂಗೆ ನಿಲ್ಲಿಸ್ತಾ ಇರಬೇಕು ನೋಡಿ ಹಿಂಗಿರುತ್ತೆ ವ್ಯವಸ್ಥೆ. ಇದನ್ನು ಆಲ್ಮೋಸ್ಟ್ ನಾನು ವೀಕ್ಲಿ ಒಂದೇ ಸಲ ಯೂಸ್ ಮಾಡೋದು, ಕವರ್ ಸಾಂಗ್ಸ್ ಮಾಡೋದಕ್ಕೆ. ಜಾಸ್ತಿ ಏನು ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಇಲ್ಲಿ ಸೈಡಲ್ಲಿ ಇಟ್ಟಿರ್ತೀನಿ. ಆ್ಯಂಡ್ ಇದು ಪ್ರತಿದಿನ ಯೂಸು. ಅಯ್ಯೋ ಇದಂತೂ ಹೆವಿ ಡ್ಯೂಟಿ ಇದಕ್ಕೆ, ಪ್ರತಿದಿನ ಯೂಸು. ನೋಡಿ ನನ್ನ ಹತ್ರ ಎರಡೆರಡು ಇದು ಇಟ್ಬಿಟ್ಟಿನಿ, ಏನು ಹೇಳಿ ಇದು ಬ್ಯಾಟ್ರಿ ಇಟ್ಬಿಟ್ಟಿನಿ. ಯಾಕೆ ಅಂತಂದರೆ ಸಾಕಾಗಲ್ಲ ನನಗೆ, ನಾನು ವೀಡಿಯೋ ಮಾಡೋ ರೇಂಜ್ಗಳಿಗೆ ಸಾಕಾಗಲ್ಲ, ಅಷ್ಟು ವೀಡಿಯೋಸ್ ಮಾಡ್ತೀನಿ ಅಂತ. ನೋಡಿ ಇಲ್ಲೊಂದು ಎನಿ ಟೈಮ್ ಇಲ್ಲಿ ಚಾರ್ಜಲ್ಲಿ ಇಟ್ಬಿಟ್ಟಿರ್ತೀನಿ. ಇಲ್ಲಿ ಮುಗೀತಿದ್ದಂಗೆ ಅದನ್ನು ತೆಗೆದು ಇದಕ್ಕೆ ಹಾಕಿ, ಇದನ್ನು ತೆಗೆದು ಅಲ್ಲಿಗೆ ಹಾಕ್ತೀನಿ. ಸೊ 24 hours ಫುಲ್ಲು ಆ್ಯಕ್ಟಿವು ಅಣ್ಣ. ಸೊ ಏನು ಹೇಳ್ತೀರಾ. ಸೊ ನನಗೆ ಏನಂತಂದರೆ ಗಾಯ್ಸ್, ಹಾರ್ಡ್ ವರ್ಕ್ ಮಾಡಬೇಕು ಆಯಿತಾ. ಯಾರೇ ಆದರೂ ಅಷ್ಟೇ, ಹಾರ್ಡ್ ವರ್ಕ್ ಇಲ್ಲ ಅಂತಂದರೆ ಏನೂ ಕೂಡ ಆಗೋಲ್ಲ. ಸೊ ಇವತ್ತು ನಾನು ಏನು ಶೇಪ್ ಚೇಂಜ್ ಆಗಿದ್ದೀನಿ, ಏನು ಬದಲಾಗಿದ್ದೀನಿ, ಲೈಕ್ ಶೇಪ್ ಅಂತಂದರೆ ಲೈಕ್ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಏನಾಗಿದೆ. ನೀವು ಮುಂಚೆದು ನಂದು ಹೋಮ್ ಟೂರ್ ನೋಡಿ, ಇವಾಗಿಂದೂ ಕೂಡ ನೋಡಿ, ನಾನು ಹಳೆದನ್ನು ಕೂಡ ಇವಾಗ ಹಾಕ್ತೀನಿ, ಐ ಕಾರ್ಡಲ್ಲಿ ಹಾಕ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ನೋಡಿ ಚೇಂಜಸ್ ನಿಮಗೆ ಕಾಣಿಸುತ್ತೆ ಏನು ಚೇಂಜಸ್ ಆಗಿದೆ ಅಂತ. ಸೊ ಚೇಂಜಸ್ ಆಗೋದು ಎಲ್ಲ ನಮ್ಮ ಕೈಲೇ ಇರುತ್ತೆ, ನಮ್ಮ ಲೈಫ್ ನಮ್ಮ ಕೈಲೇ ಇರುತ್ತೆ. ಓಕೆ, ಸೊ ನಾವೇ ಚೇಂಜ್ ಮಾಡ್ಕೋಬೇಕು. ಸೊ ನಾವು ಚೇಂಜ್ ಮಾಡಬೇಕು ಅಂತಂದರೆ ನಾವು ಕಷ್ಟಪಡಬೇಕು. ಓಕೆ, ಸೊ ಒಂದು ಗುರಿಗಳನ್ನ ಇಟ್ಕೊಳ್ಳಿ, ಹಿಂಗೆ ಇರಬೇಕು ಹಂಗೆ ಇರಬೇಕು ಶಿಸ್ತುಬದ್ಧಾಗಿ. ಓಕೆ, ಯೂಟ್ಯೂಬರ್ಸ್ಗಳಿಗೆ ಮೇಯ್ನಾಗಿ ಬೇಕಾಗಿರೋದೇ ಅದು ಆಯಿತಾ. ನೀವು ಶಿಸ್ತುಬದ್ಧಾಗಿಲ್ಲ ಅಂದ್ಕೊಂಡು ಹೆಂಗಾದರೂ ಬೆಳಿಬೋದು. ನೀವು ಒಂದೇ ದಿನದಲ್ಲಿ ನಿಮ್ಮ ಸ್ಟಾರ್ ಆಗ್ಬಿಟ್ಟು ನಿಮ್ಗೆ ಹೂನಾರ ಆಗ್ಬೋದು, ಎಲ್ಲ ಬಂದು ನಿಮ್ಮ ಜೊತೆ ಫೋಟೋ ತಗೋಬೋದು. ಬಟ್ ಹೆಂಗೆ ಬಂದ್ರಿ, ಹೆಂಗಿದ್ದೀರಾ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಆಯಿತಾ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ನೋಡಿಕೊಂಡು ಬೆಳೀರಿ, ಹೆಸರು ಮಾಡಿ. ಯಾರೇ ನಿಮ್ಮನ್ನು ನೋಡಿದ್ರು ಕೂಡ, ನಿಮ್ಮನ್ನು ಮಾತಾಡ್ಸಿದ್ರು ಕೂಡ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಬೇಕು. ಅದನ್ನಷ್ಟೇ ಫೋಕಸ್ ಮಾಡಿ ಯೂಟ್ಯೂಬಲ್ಲಿ. ಸೊ ಇದಕ್ಕೆಲ್ಲ ನೀವುಗಳೇ ಪಟಾಕಿ ಹೊಡಿತವ್ರೆ ಸರಿಯಾದ ಟೈಮ್ ಎಲ್ಲ, ಇದಕ್ಕೆಲ್ಲ ನೀವುಗಳೇ ಸಾಕ್ಷಿ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನಾನು ಈ ಒಂದು ಸ್ಥಾನಕ್ಕೆ ನಾನು ಬರೋಕ್ಕಾಗ್ತಿರಲ್ಲ. ಅದಕ್ಕೆಲ್ಲ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಥರ ವ್ಲಾಗ್ಸ್ಗಳು ಬೇಕು ಅಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಸಿಗೋಣ. ಲವ್ ಯು ಆಲ್. ಬಾಯ್.